ಶೋ ಇವನ್ ಬೇರೆ ಇಲ್ಲೇ ಇದ್ದಾನಾ? ಛೇ, ಈಗ ನಾನು ಏನಾದರೂ ಪಾರ್ವತಿ ರೂಮಿಗೆ ಹೋಗಿ ಅವಳು ಬರ್ದಿರೋದು ಯಾವುದಾದ್ರೂ ಹುಡ್ಕೋದು ನೋಡಿ ಇವನಿಗೆ ಅನುಮಾನ ಬಂದರೆ ಆಮೇಲೆ ಈ ವಿಷಯನ ಮನೇಲಿ ಎಲ್ರಿಗೂ ಹೇಳ್ಬಿಡ್ತಾನೆ. ಮೊದಲೇ ಸರಾಕದ್ದು ಆ ದಾಮಿನಿ ಪಾರ್ವತಿ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಈಗ ನಾನು ಈ ಥರ ಕೆಲಸ ಮಾಡ್ತೀನಿ ಅಂದರೆ ಮರ್ಯಾದೆ ಹೋಗೋದು ನಂದೇ. ಈಗ ನಾನು ಏನಪ್ಪ ಮಾಡಲಿ? ಹಾಂ, ಮೊದಲು ಇವನ್ನ ಇಲ್ಲಿಂದ ಕಳಿಸ್ಬೇಕು. ಚೆನ್ನಪ್ಪ ಮೇಡಮ್, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಫೋನಲ್ಲಿ ನೀನು ಹೆಂಡತಿ ಹತ್ರ ಮಾತಾಡ್ತಿದ್ದೆ ಮೇಡಮ್. ಅದು ನನಗೂ ಕಾಣಿಸ್ತಾ ಇದೆ. ನಿನ್ನ ಫೋನಲ್ಲಿ ಮಾತಾಡೋಕ್ಕೆ ನಿನಗೆ ಬೇರೆ ಯಾವ ಜಾಗನೂ ಸಿಗ್ಲಿಲ್ವಾ? ಇದೇ ಜಾಗ ಬೇಕಿತ್ತಾ? ಈಗೇನು ಮೇಡಮ್, ಇಲ್ಲಿಂದ ಹೊರಡ್ಬೇಕಾ? ಕಣಿ ಕೇಳು, ಹೋಗ್ತಾ ಇರು ಇಲ್ಲಿಂದ. ಒಂದು ನಿಮಿಷ, ಪಾರು ಎಲ್ಲಿ? ನನಗೆ ಗೊತ್ತಿಲ್ಲ ಮೇಡಮ್. ಸರಿ ಹೋಗು. ಸತ್ಯ, ಯಾರೂ ಇಲ್ಲ. ಪಾರ್ವತಿ ರೂಮಿಗೆ ಹೋಗಿ ಚೆಕ್ ಮಾಡ್ತೀನಿ. ಶೋ, ಈಗ ಈ ಪಾರ್ವತಿ ಬರ್ದಿರೋ ಯಾವ ಪತ್ರ ಹುಡುಕ್ಲಪ್ಪ? ಅವಳೇನೋ ಈಗ ಕೋಟ್ಯಾಧೀಶ್ವರನ ಹೆಂಡತಿ ಅಲ್ಲದೆ ಈ ಮನೆ ಹಿರಿ ಸೊಸೆ. ಆದರೂ ಅವಳು ಬಡತನದಲ್ಲಿ ಬೆಳೆದಿರೋಳು. ತಿಂಗಳ ಮನೆ ಖರ್ಚಿನ ಲೆಕ್ಕನಾದರೂ ಬರ್ದಿರ್ಬೋದು ಅಲ್ವಾ? ಯಾವುದಕ್ಕೂ ಒಂದ್ಸಲ ಅವಳ ರೂಮ್ಗೆ ಹೋಗಿ ನೋಡೋದು ಒಳ್ಳೇದು. ಹಲೋ, ಏನು ಮಾಡ್ತಾ ಇದೆಯಾ ಪಾರು? ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ಲ ಯಜಮಾನ್ರೆ. ನಂದು ಅದೇ ಮಾಮೂಲಿ ಕೆಲಸ. ಆದರೆ ಇವತ್ತು ಯಾಕೋ ಸ್ವಲ್ಪ ಬೇಜಾರು. ಅಯ್ಯೋ, ನೀವು ಹಾಗಂತ ಏನೇನೋ ಕೇಳಂಗಿಲ್ಲ ಯಜಮಾನ್ರೆ, ಈಗಲೇ ಹೇಳ್ತಾ ಇದ್ದೀನಿ.
ನಾನಿಲ್ಲಿದ್ದೀನಿ. ಕಂದ ಎಲ್ಲೋದೆ? ಸಾರಥಿ ನಾನಿಲ್ಲಿದ್ದೀನಿ. ಬಂದೆ ಬಂದೆ ತಡಿ. ಅರೆ ಎಲ್ಲೋಗ್ಬಿಟ್ಲು ಇವಳು? ಸಾರಥಿ ನಾನಿಲ್ಲಿದ್ದೀನಿ. ಇಲ್ಲಿದ್ಯಾ? ಬಂದೆ ತಡಿ. ಏಯ್ ಸಿಕ್ಕಾಕೊಂಡ್ಬಿಟ್ಟೆ. ಕಂದ ಔಟ್. ನಿನ್ ಜೊತೆ ಆಟ ಆಡಿ ನನಗಂತೂ ಸುಸ್ತಾಗೋಯ್ತು. 2 ನಿಮಿಷ ರೆಸ್ಟ್ ಮಾಡು. ಇನ್ನೊಂದು ಸ್ವಲ್ಪ ಆಟ ಆಡ್ವಲ್ಲ? ಆಟ ಆಡಿದ್ ಸಾಕು ಕಂದ. ಯಜಮಾನ್ರೆ ನೀರು ತಗೊಳ್ಳಿ. ಈಗ ನಮ್ಮ ಪುಟಾಣಿ ಹಾಲು ಕುಡಿತಾಳೆ. ಪಾರು, ನನ್ನ ಜೊತೆ ಮಮ್ಮಿ ಟೈಮ್ ಸ್ಪೆಂಡ್ ಮಾಡ್ತಿರೋದು ತುಂಬಾ ಇಷ್ಟ ಆಗ್ತಿದೆ. ಆದ್ರೆ ನೀನೇ ಊಟ ತಿಂಡಿನ ಮಾಡ್ಕೊಡು ಪಾರು. ಯಾಕೆಂದ್ರೆ ನೀನ್ ಮಾಡಿದ್ರೆ ನಂಗೆ ಊಟ ತಿಂಡಿ ಇಷ್ಟ ಆಗೋದು. ಹೌದಾ ಬಂಗಾರಿ? ಸರಿ ಕಂದ, ಇನ್ಮೇಲೆ ನಾನೇ ಮಾಡ್ಕೊಡ್ತೀನಿ. ಸಾರಥಿ ಯಾವಾಗ್ಲೂ ನನ್ನ ಜೊತೆಗೆ ಆಟ ಆಡ್ತಿರ್ಬೇಕು, ಆಯ್ತಾ? ಓಹೋ, ಹಾಗೆ ಆಟ ಆಡ್ತಿರ್ಬೇಕು ಅಂದ್ರೆ ನೀನು ಸಾರಥಿನ ಅಪ್ಪ ಅಂತ ಕರಿಬೇಕು, ಪಾರುನ ಅಮ್ಮ ಅಂತ ಕರಿಬೇಕು. ಅಲ್ಲ ಮಾವ, ಇವಾಗ ಯಾಕೆ ನಮ್ಮ ಪುಟಾಣಿ ಹಾಗೆ ಕರಿಬೇಕು? ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ? ಅದ್ರ ತಪ್ಪೇನಿದೆಯಮ್ಮ? ಮಗು ಬಾಯಿಂದ ನಿಮ್ಮಿಬ್ರನ್ನ ಅಪ್ಪ ಅಮ್ಮ ಅಂತ ಕರ್ಸ್ಕೊಳ್ಳೋದು ನಿಮಗೂ ಇಷ್ಟ ತಾನೆ? ಕರೀಲಿ ಬಿಡಿ ಭಾವ. ಆದರೆ ಆದಿಪಾರು ಮನೆಯವ್ರಿಗೋಸ್ಕರ ಹೆದರ್ಕೊಂಡು ಆ ರೀತಿ ಕರೆಸ್ಕೊಳ್ಳೋದಕ್ಕೆ ಹೆದರ್ತಿದ್ದಾರೆ. ಪಾಪು ನಿಮ್ಮನ್ನ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಅವಳು ಹಾಗೆ ಕರೆದ್ರೆ ನಿಮ್ಗೂ ಖುಷಿ ತಾನೆ? ಹಾ ಚಿಕ್ಕಮ್ಮ, ಖುಷಿನೇ. ಮತ್ತೆ ಕರೆಸ್ಕೊಳ್ಳಿ. ಚಿಕ್ಕತ್ತೆ ಬೇಡ, ಸುಮ್ಮನೆ ಇರಿ. ಯಾಕಮ್ಮ ಬೇಡ ಅಂತಿದ್ಯಾ? ಅದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ಅಲ್ಲ ಮಾವ. ಹಾಗಾದ್ರೆ ಕರೀಲಿ ಬಿಡು ಪಾರು. ಮಗು ನಿಮ್ಮಿಬ್ಬರನ್ನು ಅಪ್ಪ ಅಮ್ಮ ಅಂತ ಕರೆದ್ರೆ ನಿಮಗೆಷ್ಟು ಖುಷಿ ಆಗುತ್ತೋ ಆದ್ರೂ ಹೆಚ್ಚು ನಮಗ್ ಖುಷಿ ಆಗುತ್ತೆ. ಅಷ್ಟಕ್ಕೂ ಜನನಿ ಏನ್ ಮನೇಲಿ ಇಲ್ವಲ್ಲ? ಓ, ಹಾಗಿದ್ಮೇಲೆ ಅಪ್ಪ ಅಮ್ಮ ಅಂತ ಕರಿಬೋದು. ಹಾ, ಕರೆಕ್ಟ್ ಭಾವ. ಪುಟಾಣಿ, ಎಲ್ಲಿ ಸಾರಥಿನು ಪಾರುನು ಅಪ್ಪ ಅಮ್ಮ ಅಂತ ಪ್ರೀತಿಯಿಂದ ಕರಿ ನೋಡೋಣ. ಕರಿಬಾರ್ದು ಪುಟಾಣಿ. ಹಲೋ, ಹೇಳಿ ಚಿಕ್ಕಮ್ಮ. ಏನ್ ಮಾಡ್ತಿದ್ಯಮ್ಮ? ಏನ್ ಮಾಡ್ಲಿ ಚಿಕ್ಕಮ್ಮ, ಆಫೀಸಲ್ಲಿ ಇದ್ದೀನಿ. ಇಂಪಾರ್ಟೆಂಟ್ ಏನೂ ಇಲ್ಲ ಅಂದ್ರೆ ನಾನು ಹೊರಡುವಾಗ ಫೋನ್ ಮಾಡ್ಲಾ? ಜನನಿ ಪುಟ್ಟ, ಅದು ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ ಕಣಮ್ಮ. ಮುಖ್ಯವಾದ ವಿಷಯನಾ? ಸರಿ, ಅದೇನು ಹೇಳಿ. ಇಷ್ಟು ದಿನ ಆದಿತ್ಯ ಪಾರ್ವತಿ ರಹಸ್ಯವಾಗಿಟ್ಟಿದ್ದನ್ನ ನಾನು ನೋಡಿದೆ. ರಹಸ್ಯನಾ? ಏನ್ ರಹಸ್ಯ? ಆದಿತ್ಯ ತನ್ನ ಹೆಸರಲ್ಲಿರೋ ಎಲ್ಲ ಆಸ್ತಿನೂ ನಿನ್ ಮಗಳ ಹೆಸರಿಗೆ ಬರ್ಸಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ಅವನಿಗೆ ಸೇರ್ಬೇಕಾದ ಆಸ್ತಿ ಎಲ್ಲ ನಮ್ಮ ಲಕ್ಷ್ಮೀ ಪುಟಾಣಿಗೆ ಹೋಗ್ಬೇಕು ಅಂತ ಬರ್ಸಿದ್ದಾನೆ. ಚಿಕ್ಕಮ್ಮ, ಏನ್ ಹೇಳ್ತಿದ್ದೀರಾ ನೀವು? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಅಲ್ಲ, ಭಾವ ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲ ನಮ್ಮ ಮಗಳ ಮೇಲೆ ಯಾಕೆ ಬರೀತಾರೆ? ಅದೇ ಕಣಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ. ಯಾರಾದರೂ ತಮ್ಮ ಪಾಲಿನ ಆಸ್ತಿನ ನಮ್ಮ ಹೆಸರಿಗೆ ಬರ್ದಿದ್ದಾರೆ ಅಂದ್ರೆ ಸಾಯೋವಾಗ್ಲೂ ಒಂದು ಸಣ್ಣದಾದ ಖುಷಿ ಮನ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಎಷ್ಟೇ ಆಗ್ಲಿ
ಅದು ಆಸ್ತಿ ಅಲ್ವಾ? ಆದ್ರೆ ಈಗ ಆದಿತ್ಯ ಮಾಡಿರೋ ಕೆಲಸನ ನೆನೆಸ್ಕೊಂಡ್ರೆ ಖುಷಿ ಬದಲು ಭಯ ಆಗತ್ತೆ. ಭಯ ಯಾಕೆ? ಮೊದಲೇ ಅವನು ಅವನ ಹೆಂಡತಿ ನಿನ್ನ ಮಗಳನ್ನ ಅವ್ರ ಮಗಳು ಅನ್ನೋ ಥರ ನೋಡ್ಕೊಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಅವ್ರ ಆಸ್ತಿನ ಮಗು ಹೆಸರಲ್ಲಿ ಬರೆಸಿ ಮುಂದೊಂದು ದಿನ ಅದನ್ನೇ ಅಸ್ತ್ರವಾಗಿಟ್ಕೊಂಡು ನೋಡಿ ನಾವು ನಮ್ಮ ಆಸ್ತಿನ ನಮ್ಮ ಲಕ್ಷ್ಮೀ ಪುಟಾಣಿ ಹೆಸರಿಗೆ ಮಾಡಿಸಿದ್ದೀವಿ ಅಂತ ಎಲ್ಲರೂ ಮುಂದೆ ಅನುಕಂಪ ಗಿಟ್ಟಿಸ್ಕೊಂಡು ಮಗುನ ತನ್ನ ಜೊತೆಲಿ ಇಟ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತೀಯಾ? ಮೊದಲೇ ಆ ಪಾರ್ವತಿಗೆ ಮಕ್ಕಳಾಗೋ ಯೋಗನೂ ಇಲ್ಲ. ಹಾಗಾಗಿ ನಮ್ಮ ಪುಟಾಣಿನೇ ಅವ್ರ ಮಗಳಾಗಿ ಯಾಕೆ ಇಟ್ಕೋಬಾರ್ದು ಅನ್ನೋ ದುರಾಲೋಚನೆಗೆ ಬಂದು ಈ ಉಪಾಯ ಮಾಡಿರ್ಬೋದು ಅಲ್ವಾ? ಜನನಿ ಪುಟ, ಅದೇ ಕಾರಣಕ್ಕೆ ಅನ್ಸತ್ತೆ ದಿನಾ ನಮ್ಮ ಪುಟಾಣಿ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸೋ ನಾಟಕ ಆಡ್ತಿರೋದು. ಈಗಾಗಲೇ ಎಲ್ರ ದೃಷ್ಟಿಯಲ್ಲಿ ಮಗುನ ನಾವೇ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ. ನಾಳೆ ದಿನ ಇದೇ ಆಸ್ತಿ ವಿಷಯದಲ್ಲಿ ಮಗುನ ತಮ್ಮ ವಶ ಮಾಡ್ಕೊಂಡ್ಬಿಟ್ರೆ ಹಾಗೇನ್ ಮಾಡ್ತೀಯಾ? ಅಲ್ಲಮ್ಮ, ನಿನ್ನ ಹತ್ರ ನಿನ್ನ ಗಂಡನ ಹತ್ರ ಇಲ್ದಿರೋ ಆಸ್ತಿ ಅವ್ರು ಮಾಡಿದಾರಾ? ಅಷ್ಟಕ್ಕೂ ನೀನ್ ಹೆತ್ತ ಮಗು ಹೆಸರಲ್ಲಿ ಅವ್ರು ಯಾಕೆ ಆಸ್ತಿ ಬರೀಬೇಕು? ಅವ್ರಿಗೆ ಯಾರ ಅಧಿಕಾರ ಕೊಟ್ಟಿದ್ದು? ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರು? ನೋಡಮ್ಮ ಜನನಿ, ಇದನ್ನೆಲ್ಲ ನೀನು ಪ್ರಶ್ನೆ ಮಾಡಬೇಕು. ಇಲ್ಲದೆ ಹೋದ್ರೆ ಕೈಯಿಂದ ತುಪ್ಪ ಜಾರು ಹೋದಂಗೆ ಇವತ್ತಲ್ಲ ನಾಳೆ ನಿನ್ ಮಗು ನಿನ್ ಕೈ ಜಾರು ಹೋಗೋದು ಗ್ಯಾರಂಟಿ. ಏನ್ ರಘು ಇದು? ದಾಮಿನಿ ಏನೋ ಮನ್ಸಿಗೆ ಬಂದಾಗ ಮಾತಾಡ್ತಾಳೆ ಅಂತ ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಸಪೋರ್ಟ್ ಮಾಡ್ತಿದ್ದೀರಲ್ಲ. ಹಾಗಲ್ಲ ಅಖಿಲ, ಪುಟಾಣಿ ಆದಿತ್ಯ ಪಾರ್ವತಿನ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಎಷ್ಟೇ ಆದರೂ ಅವರು ದೊಡ್ಡಪ್ಪ ದೊಡ್ಡಮ್ಮ ತಾನೆ. ಅದನ್ನೇ ರಘು ನಾನು ಹೇಳ್ತಿರೋದು. ಅಲ್ಲ ಅಂತ ಎಲ್ಲಿ ಹೇಳ್ದೆ? ಅವರಿಬ್ರು ದೊಡ್ಡಪ್ಪ ದೊಡ್ಡಮ್ಮ, ಅಪ್ಪ ಅಮ್ಮ ಅಲ್ಲ. ಹಿಂದೊಂದ್ಸರ್ತಿ ಪುಟಾಣಿ ತನ್ನ ಅಪ್ಪನ ಬಗ್ಗೆ ಮಾತಾಡುವಾಗ ಆದಿನ ಅಪ್ಪ ಅಂತ ಕರೆದು ಹೋಗಿ ತಬ್ಕೊಂಡಾಗ ಜನನಿ ಅದೆಷ್ಟು ಅಪ್ಸೆಟ್ ಆಗಿದ್ಲು. ನೀವು ಅದನ್ನ ಮರ್ತು ಬಿಟ್ರಾ? ನೀನು ಅಲ್ಲೇ ಇದೆಯಲ್ಲ ದಾಮಿನಿ, ನೀನು ಮರ್ತು ಬಿಟ್ಟಿಯಾ? ಹೌದು ಅಕ್ಕ, ಇದ್ದೆ. ಅಲ್ಲೇ ಇದ್ದು ವಿಷಯದ ಸೂಕ್ಷ್ಮತೆ ಗೊತ್ತಿದ್ರೂ ಮಗು ಹತ್ರ ಅಪ್ಪ ಅಮ್ಮ ಅಂತ ಕರಿ ಅಂತ ಹೇಳ್ತಿದೀಯಲ್ಲ, ಸರಿನಾ? ಸಾರಿ ಅಕ್ಕ. ಸಾರಿ ಅಖಿಲ, ಇದರಲ್ಲಿ ಅವ್ರದ್ದು ಯಾರ್ದು ತಪ್ಪಿಲ್ಲ. ಪುಟಾಣಿಗೆ ಅವರಿಬ್ಬರನ್ನ ಅಪ್ಪ ಅಮ್ಮ ಅಂತ ಕರಿ ಅಂತ ನಾನೇ ಹೇಳಿದ್ದು. ಯಾರೂ ಇರಲಿಲ್ವಲ್ಲ ನಮ್ಮನ್ನು ಬಿಟ್ಟು, ಅದಕ್ಕೆ. ಯಾಕೆ ಯಾರು ಪರಿಸ್ಥಿತಿನ ಅರ್ಥ ಮಾಡ್ಕೋತಿಲ್ಲ? ಜನನಿಗಿದು ಗೊತ್ತಾದ್ರೆ ಅದರಿಂದ ಆಗೋ ಪರಿಣಾಮನ ಯಾರಾದ್ರೂ ಯೋಚನೆ ಮಾಡಿದೀರಾ? ಅದರಿಂದ ಅತಿ ಹೆಚ್ಚು ನೋವಾಗೋದು ಆದಿ ಪಾರ್ವತಿಗೆ. ಮಗು ಇವತ್ತು ಅಪ್ಪ ಅಮ್ಮ ಅಂತ ಕರಿತಾ ಕರಿತಾ ಮುಂದೆನೂ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿದೀರಾ? ಒಂದು ಮಾತು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಆದಿ ಪಾರ್ವತಿ ಪುಟಾಣಿಗೆ ಯಾವತ್ತೂ ದೊಡ್ಡಪ್ಪ ದೊಡ್ಡಮ್ಮನೆ ಹೊರತು ಅಪ್ಪ ಅಮ್ಮ ಆಗಕ್ಕಾಗಲ್ಲ.
ಆದಿ, ಪಾರ್ವತಿ, ಪುಟಾಣಿ ನಿಮ್ಮಿಬ್ಬರನ್ನ ಅಪ್ಪ ಅಮ್ಮ ಅಂತ ಕರಿಬೇಕು ಅಂತ ನಿಮ್ಗಿಬ್ರಿಗೂ ಆಸೆ ಇದೆಯಾ? ಇಲ್ಲ ಅಮ್ಮ. ಇಲ್ಲ ಅತ್ಯಮ್ಮ. ನೋಡಿದ್ರ ರಘು, ಅಲ್ಲ ಅವ್ರ ಮನಸ್ಸಲ್ಲೇ ಇಲ್ಲದೆ ಇರೋ ಆಸೆನ ನಾವೇ ಯಾಕೆ ಹುಟ್ಟಾಕ್ಬೇಕು? ಆಗಿರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕೇ ಹೊರತು ಹೊಸದಾಗಿ ಸಮಸ್ಯೆನ ತಂದ್ಕೋಬಾರ್ದು. ದಯವಿಟ್ಟು ಯಾರು ನನ್ನ ಮಾತಿಂದ ಬೇಜಾರಾಗಬೇಡಿ. ನಾನು ಕುಟುಂಬದ ಬಾಂಧವ್ಯಕ್ಕೋಸ್ಕರ, ಎಲ್ಲರ ಸಾಮರಸ್ಯಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪುಟಾಣಿ, ಇಲ್ಲಿ ಬಾಮ್ಮ. ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ನೋಡಮ್ಮ, ಸಾರಥಿ, ಪಾರು ನಿನ್ನ ಅಪ್ಪ ಅಮ್ಮ ಅಲ್ಲದೆ ಇರೋದ್ರಿಂದ ನೀನು ಅವರನ್ನ ಇನ್ಮುಂದೆ ಅಪ್ಪ ಅಮ್ಮ ಅಂತ ಕರೀಬಾರ್ದು, ಆಯ್ತಾ? ನಾವು ಎಲ್ಲ ಇದನ್ನ ನೆನ್ಪಿಟ್ಕೋಬೇಕು. ಪಾರ್ವತಿ, ಮಗುಗೆ ಹಾಲು ಬಿಸ್ಕೆಟು ತಿನ್ಸಮ್ಮ. ಹೋಗಮ್ಮ ಪುಟಾಣಿ. ಪುಟಾಣಿ ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು. ಅಷ್ಟರಲ್ಲಿ ಅಮ್ಮ ಬಂದು ಬೇಡ ಅಂತ ಹೇಳ್ಬಿಟ್ರಲ್ಲ, ಅಂತ ತಪ್ಪು ನಾವು ಏನು ಮಾಡಿದ್ದೀವಿ? ತಪ್ಪು ನಮ್ದಲ್ಲ. ಪುಟಾಣಿ ನಮ್ಮನ್ನ ಅಪ್ಪ ಅಮ್ಮ ಅಂತ ಕರೆಯೋದು ಜನನಿಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಅತ್ಯಮ್ಮ ಹಾಗಂದ್ರು ಅಷ್ಟೆ. ಅಷ್ಟಕ್ಕೂ ಅದೇ ಸತ್ಯ ತಾನೆ. ನಿಜ. ಹೇಗೋ ಅವಾಗವಾಗ ಕದ್ದು ಮುಚ್ಚಿ ಪುಟಾಣಿ ಹತ್ರ ಅಪ್ಪ ಅಮ್ಮ ಅಂತ ಕರ್ಸ್ಕೊಳ್ತಾ ಇದ್ವಿ. ಇವಾಗ ಅದು ತಪ್ಪು. ಇಷ್ಟು ದಿವಸ ಇಲ್ದೇ ಇರೋ ಆಸೆ ಇವಾಗ ಯಾಕೆ ಯಜಮಾನ್ರೆ? ನಾವು ಮಗುನೇ ಬಿಟ್ಕೊಟ್ಟಿದ್ದೀವಿ ಅಂತ ಅಂದಮೇಲೆ ಆ ಮಗು ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು ಅಂತ ನಾವ್ ಯಾಕೆ ಬಯಸ್ಬೇಕು? ನಾವು ಹೆತ್ತ ಮಗು ಜೊತೆಗೆ ನಮಗೆ ಸರಿಯಾಗಿ ಸಮಯ ಕಳೆಯೋದಕ್ಕಾಗ್ತಾ ಇಲ್ಲ. ಜನ ನೀನು ನೋಡಿದ್ರೆ ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಅಮ್ಮ ಪುಟಾಣಿಗೆ ಇವ್ರನ್ನ ಇನ್ಯಾವತ್ತೂ ಅಪ್ಪ ಅಮ್ಮ ಅಂತ ಕರಿಬಾರ್ದು ಅಂತ ಹೇಳಿದ್ರು. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಏನು ಮಾಡೋದಕ್ಕಾಗಲ್ಲ ಯಜಮಾನ್ರೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಇದ್ದಿದ್ರಲ್ಲಿ ನೆಮ್ಮದಿ ಪಡ್ಕೋಬೇಕು, ಸಿಕ್ಕಿದ್ರಲ್ಲಿ ಖುಷಿ ಪಡ್ಕೋಬೇಕು. ಜಾಸ್ತಿ ಯೋಚನೆ ಮಾಡಬೇಡಿ. ನಾನು ಹೋಗಿ ಜನನಿಗೆ ಕಾಫಿ ಮಾಡ್ಕೊಡ್ತೀನಿ. ಆಫೀಸಿಂದ ಬಂದಿರ್ತಾಳೆ ಅನ್ಸುತ್ತೆ. ಅವಳು ನಿನಗೆ ಎಷ್ಟೇ ನೋವು ಕೊಟ್ಟರು ನಿನ್ಗೆ ಅವಳ ಮೇಲಿನ ಕಾಳಜಿ ಕಮ್ಮಿ ಆಗಲ್ಲ ಅಲ್ವಾ? ಅವಳು ಎಷ್ಟೇ ಆಗಲಿ ನನ್ನ ತಂಗಿ ಅಲ್ವಾ ಯಜಮಾನ್ರೆ? ಅವಳು ತಪ್ಪು ಮಾಡಿದಾಳೆ ಅಂತ ಅವಳಿಂದ ದೂರ ಇರೋದಕ್ಕಾಗತ್ತಾ? ಸಮಯ ಬಂದಾಗ ಎಲ್ಲ ಅವಳಿಗೆ ಅರ್ಥ ಆಗುತ್ತೆ ಬಿಡಿ.